ನಾಗಮಂಗಲದಲ್ಲಿ ಆದ ಘಟನೆಯ ಕುರಿತಾಗಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಫ್ಐಆರ್ ನ ಪ್ರತಿ ಕೂಡ ಲಭ್ಯವಾಗಿದೆ. ಬರೋಬ್ಬರಿ 100 ರಿಂದ 150 ಜನ, ಅದರಲ್ಲಿ ಸ್ಪೆಸಿಫಿಕಲಿ 53 ಜನರ ಹೆಸರನ್ನ ಹಾಕಿದ್ದಾರೆ. ಅದರ ಜೊತೆಗೆ ಇನ್ನು 100 ರಿಂದ 150 ಜನ ಇನ್ವಾಲ್ವ್ ಆಗಿದ್ರು ಅಂತ ಕೂಡ ಹೇಳಿದ್ದಾರೆ. ಒಟ್ಟು 53 ಮಂದಿ ಆರೋಪಿಗಳ ವಿಳಾಸ ಪತ್ತೆ. 23 ಮಂದಿ ಒಂದು ಸಮುದಾಯದವರು, ಉಳಿದ 30 ಮಂದಿ ಇನ್ನೊಂದು ಸಮುದಾಯದವರು. ಬಟ್ ಇಂಟ್ರೆಸ್ಟಿಂಗ್ ಇರೋದು, ಈ ಎಫ್ಐಆರ್ ನಲ್ಲಿ ಘಟನೆ ಪ್ರಾರಂಭ ಆಗಿದ್ದು ಹೇಗೆ ಅಂತ ಹೇಳಿ ವಿವರಿಸಿದ್ದಾರೆ. ಇದನ್ನ ಶ್ರೀ ರವಿ ಬಿಜೆ PSI ನಾಗಮಂಗಲ ಟೌನ್ ಪೊಲೀಸ್ ಠಾಣೆ ಇವ್ರು ಕೊಟ್ಟಿರೋ ಕಂಪ್ಲೇಂಟ್ ನ ಆಧಾರದ ಮೇಲೆ ಮಸೀದಿ ಮುಂಭಾಗದಲ್ಲಿ ಹೋಗ್ತಾ ಇರಬೇಕಾದ್ರೆ ಹಿಂದೂ ಹುಡುಗರು 23 ಜನ ಏನು ಹೆಸರಿಸಿದ್ದಾರೆ, ಇವ್ರು 23 ಜನ ಬೇಕು ಅಂತಲೇ ಪಟಾಕಿ ಸಿಡಿಸಿ ಜೈ ಶ್ರೀರಾಮ್ ಅನ್ನೋ ಘೋಷಣೆ ಕೂಗಿದ್ರು. ಇದು ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವ ಮಾಹಿತಿ. ಇವ್ರು ಹಿಂಗೆ ಪಟಾಕಿ ಸಿಡಿಸಿ ಜೋರಾಗಿ ಘೋಷಣೆ ಕೂಗಿ ಅಲ್ಲಿದ್ದವರನ್ನ ಉದ್ರೇಕಕ್ಕೆ ಒಳಗಾಗುವಂತೆ ಮಾಡಿದ್ರು. ಗೃಹ ರಕ್ಷಕ ದಳ ಸಿಬ್ಬಂದಿಗಳು ಮೆರವಣಿಗೆಯನ್ನ ಮುಂದೆ ಹೋಗುವಂತೆ ಸೂಚಿಸಿದ್ರು ಕೂಡ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು. ಅಲ್ಲಾಹ್ ಮಸೀದಿ ಬಳಿ ಸುತ್ತಮುತ್ತ ಇದ್ದ ಮುಸ್ಲಿಂ ಕೋಮಿನವರಾದ ಸೋ ಒಂದು 30 ಜನ ಹೆಸರು, ಇವರೆಲ್ಲರೂ ಆ ನಂತರದಲ್ಲಿ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಬರೆಯಲಾಗಿದೆ. ಎಫ್ಐಆರ್ ನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 23 ಮಂದಿ ಮೊದಲಿಗರಾಗಿ ಪ್ರಾರಂಭವಾಗಿ ಒಂದು ಸಮುದಾಯದವರ ಹೆಸರು, ಅದಾದ ನಂತರದಲ್ಲಿ ಉಳಿದವರ ಹೆಸರು ಕಿರಣ್, ಭರತ್, ಅಭಿಷೇಕ್, ಗೋವಿಂದ, ಅರುಣ್, ಸಂಜಯ್, ಕೀರ್ತಿ, ಪೃಥ್ವಿ, ಹೇಮಂತ, ಚಂದ್ರಶೇಖರ, ಶ್ರೀನಿವಾಸ್, ಹೀಗೆ ಒಟ್ಟು 23 ಮಂದಿಯ ಹೆಸರನ್ನ ಇಲ್ಲಿ ಸೂಚಿಸಲಾಗಿದೆ. ಅದಾದ ನಂತರದಲ್ಲಿ ಪ್ರಾರಂಭವಾಗುತ್ತೆ ಇರ್ಷಾದ್ ಪಾಷಾ, ಇಮ್ರಾನ್ ಪಾಷಾ, ಮುನೀರ್ ಅಹಮದ್, ಇರ್ದಿಶ್ ಪಾಷಾ, ಫಾಜಿಲ್ ಖಾನ್, ಹಿಂಗೊಂದು 30 ಜನರ ಹೆಸರು ಕೂಡ ಮೆನ್ಷನ್ ಆಗಿದೆ. ಒಟ್ಟು 53 ಮಂದಿಯ ಹೆಸರು ಸ್ಪೆಸಿಫಿಕಲಿ. ಅದಾದ ನಂತರದಲ್ಲಿ 100 ರಿಂದ 150 ಮಂದಿ ಉಳಿದವರು ಕೂಡ ಭಾಗಿಯಾಗಿದ್ರು. ಆದರೆ ಎಲ್ಲ ಘಟನೆ ಪ್ರಾರಂಭ ಆಗಲಿಕ್ಕೆ ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಹುಡುಗರೇ ಕಾರಣ ಅಂತ ಹೇಳಿ ಪೊಲೀಸ್ ಸಿಬ್ಬಂದಿನೇ ಬರೆದು ಬಿಟ್ಟಿದ್ದಾರೆ. ಇದರಲ್ಲಿ ಕಂಪ್ಲೇಂಟ್ ದಾಖಲಾಗಿರೋದು ರವಿ ಬಿಜೆ PSI ನಾಗಮಂಗಲ ಟೌನ್ ಪೊಲೀಸ್ ಠಾಣೆ ಇವರಿಂದ ದಾಖಲಾಗಿರುವ ಕಂಪ್ಲೇಂಟ್. ಅದರಲ್ಲಿ ಹೇಳಿದ್ದಾರೆ, ನಾವು ಹೇಳಿದ್ವಿ ಮಸೀದಿ ಮುಂದೆ ನಿಲ್ಲಬೇಡಿ, ಅಲ್ಲಿ ಡ್ಯಾನ್ಸ್ ಮಾಡಬೇಡಿ, ಕುಣಿಬೇಡಿ ಅಂತ ಹೇಳಿ, ಆದರೂ ಕೇಳಲಿಲ್ಲ. ಬೇಕು ಅಂತಲೇ ಅಲ್ಲೇ ಪಟಾಕಿ ಸಿಡಿಸಿದ್ರು, ಬೇಕು ಅಂತ ಅಲ್ಲೇ ಜೋರಾಗಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು. ಹಿಂಗಾಗಿ ಗಲಾಟೆ ಆಗೋಯ್ತು ಅಂತ ಬರೆದಿದ್ದಾರೆ ಕಂಪ್ಲೇಂಟ್ನಲ್ಲಿ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಫ್ಐಆರ್ ಪ್ರತಿಯ ಡೀಟೇಲ್ಸ್. ನಿನ್ನೆಯಿಂದ ನಾಗಮಂಗಲದಲ್ಲಿ ನಡೆದಿರುವ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 23 ಮಂದಿ ಹಿಂದೂ ಹುಡುಗರನ್ನ ಆರೋಪಿಗಳಾಗಿ, 30 ಮಂದಿ ಮುಸಲ್ಮಾನ್ ಸಮುದಾಯದವರನ್ನ ಆರೋಪಿಗಳಾಗಿ, ಹಾಗೆ ಉಳಿದಂತೆ ಇನ್ನು 100 ರಿಂದ 150 ಮಂದಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಹೆಸರಿಸಲಾಗಿದೆ. ಒಟ್ಟು 16 ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್, ಭಾರತೀಯ ನ್ಯಾಯ ಸಂಹಿತ BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. BNS 109, 115 ಸಬ್ ಕ್ಲಾಸ್ 2, 118 ಸಬ್ ಕ್ಲಾಸ್ 1, 121 ಸಬ್ ಕ್ಲಾಸ್ 1, ಹೀಗೆ ಒಟ್ಟು 16 ಸೆಕ್ಷನ್ಗಳ ಅಡಿಯಲ್ಲಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಜಾಲಾಡಿ ಗಲಾಟೆ ಮಾಡಿ ನೋಡಿ, ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಯಾವ ಹಂತಕ್ಕೆ ಹೋಗಿತ್ತು ನಿನ್ನೆ ಪರಿಸ್ಥಿತಿ ಅನ್ನೋದನ್ನ ಈ ದೃಶ್ಯಗಳು ವಿವರಿಸಿ ಹೇಳ್ತಾ ಇರೋದು. ಎಲ್ಲ ಘಟನೆ ಆಗ್ಲಿಕ್ಕೆ ಕಾರಣವಾಗಿದ್ದೇನು ಅನ್ನೋದನ್ನ ಎಫ್ಐಆರ್ ನಲ್ಲಿ ತಿಳಿಸಲಾಗಿದೆ. ಮೆರವಣಿಗೆ ಹೊರಟಿದ್ದು ಸುಮಾರು ಮಧ್ಯಾಹ್ನ 1:30ಕ್ಕೆ. 7:30ರ ಸುಮಾರಿಗೆ ಈ ಅಲ್ಲಾಹ್ ಮಸೀದಿ ಮುಂಭಾಗಕ್ಕೆ ಮೆರವಣಿಗೆ ಬರುತ್ತೆ. ಮೆರವಣಿಗೆಯಲ್ಲಿದ್ದ ಬದ್ರಿಕೊಪ್ಪಲು ಗ್ರಾಮದ ಕಿರಣ್, ಭರತ್ ಬಿನ್ ಪುಟ್ಟರಾಜು, ಅಭಿಷೇಕ್, ಗೋವಿಂದ, ಅರುಣ, ಸಂಜಯ, ಪೃಥ್ವಿ, ಹೇಮಂತ, ಚಂದ್ರಶೇಖರ, ಶ್ರೀನಿವಾಸ್ ಇತ್ಯಾದಿ ಹುಡುಗರು, ಹಾಗೆ ನಾಗಮಂಗಲ ಟೌನ್ ಮೇಲೆಕೆರೆಯ ವಿನಯ್, ಇವರೆಲ್ಲ ಸೇರಿಕೊಂಡು ಜೋರಾಗಿ ಘೋಷಣೆಯನ್ನ ಕೂಗೋಕ್ ಪ್ರಾರಂಭ ಮಾಡಿದ್ರು. 100 ರಿಂದ 150 ಜನ ಇದ್ರು.
ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡಿಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಸುಮಾರು 10 ನಿಮಿಷಗಳ ಕಾಲ ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು. ತಪ್ಪ? ಸಾರ್ವಜನಿಕ ರಸ್ತೆ ಮೆರವಣಿಗೆಗೆ ಅನುಮತಿ ಪಡ್ಕೊಂಡಿದ್ದಾರೆ. ಅನುಮತಿ ಪಡೆಯಲಾಗಿತ್ತು ಅನ್ನೋದನ್ನ ಕೂಡ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಂಗಿದ್ದ ಮೇಲೆ ಮೆರವಣಿಗೆಯ ಭಾಗವಾಗಿ ಪಟಾಕಿ ಸಿಡಿಸೋದು, ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗೋದು, ಡ್ಯಾನ್ಸ್ ಮಾಡೋದು ಇದೆಲ್ಲ ಮಾಡೋಂಗಿಲ್ಲ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಏನಾದರೂ ಸ್ಪೆಸಿಫಿಕ್ ಆರ್ಡರ್ಗಳನ್ನು ಕೊಡಲಾಗಿತ್ತ? ಡ್ಯಾನ್ಸ್ ಮಾಡಿದ್ದು ರಸ್ತೆ ಮೇಲೆ, ಸಾರ್ವಜನಿಕರ ರಸ್ತೆ ಮೇಲೆ. ಆದ್ರೆ ಇಲ್ಲಿ ಮೆನ್ಷನ್ ಆಗಿರೋದು ನಾವಲ್ಲಿ ನಿಲ್ಬೇಡಿ ಹೋಗಿ ಅಂತಂದ್ವಿ, ಮುಂದೆ ಹೋಗಿ ಇಲ್ಲಿ ನಿಲ್ಬೇಡಿ ಅಂತ ಹೇಳಿದ್ವಿ. ಆದ್ರೂ ಕೂಡ ಅಲ್ಲೇ ಇದ್ರು, ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು. ಸ್ಥಳದಲ್ಲಿ ಬಂದೋಬಸ್ತ್ಗೆ ಕರ್ತವ್ಯದಲ್ಲಿದ್ದ ನಾನು, ಅಂದ್ರೆ ಈ ಕಂಪ್ಲೇಂಟ್ ಕೊಟ್ಟಿರುವ ರವಿ ಅವರು, ಹಾಗೆ ನಮ್ಮ ಠಾಣಾ ಸಿಬ್ಬಂದಿ ಅಧಿಕಾರಿಗಳಾದ ಅಶೋಕ್ ಕುಮಾರ್ ಅವರು, ಚಂದ್ರಪ್ಪ ಅವರು, ನಿಂಗರಾಜು ಅವರು, ಗಂಗಾಧರ್ ಅವರು ಇತ್ಯಾದಿ ಇವರೆಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳಿದ್ವಿ. ಆದ್ರೂ ಮುಂದಕ್ಕೆ ಹೋಗ್ದಲೇ ಅಲ್ಲೇ ಇದ್ರು. ಇದು ನಾಗಮಂಗಲ ಗಲಾಟೆ ಬಗ್ಗೆ ಇದೀಗ ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಕಿಡಿಗೇಡಿ ಕೃತ್ಯವನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಈಗಾಗಲೇ 50ಕ್ಕೂ ಅಧಿಕ ಜನರನ್ನ ಬಂಧಿಸಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವುದೇ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದರಲ್ಲೂ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಹಾಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಮೊದಲ ಪ್ರತಿಕ್ರಿಯೆ ನಾಗಮಂಗಲ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೇವೆ ಈ ಪ್ರಕರಣವನ್ನ ಅಂತ ಹೇಳಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಮಂಡ್ಯ 1.5 ದಶಕದಿಂದ ಶಾಂತವಾಗಿತ್ತು. ಈಗ ಧಾರ್ಮಿಕ ನೆಲೆಯಲ್ಲಿ ವಿಭಜಿಸುವ ಷಡ್ಯಂತ್ರ ನಡೀತಾ ಇದೆ. ದುರುಳರು ಯಾವುದೇ ಜಾತಿ ಧರ್ಮದವರಾಗಿದ್ರೂ ಕೂಡ ನಾವು ಬಿಡೋದಿಲ್ಲ, ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಲಾಗತ್ತೆ. ಮುಖ್ಯಮಂತ್ರಿಗಳ ಪೋಸ್ಟ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, FIR ದಾಖಲಾಗಿದೆ. 23 ಮಂದಿ ಹಿಂದೂ ಹುಡುಗರು, ಮಿಕ್ಕ 30 ಜನ ಮುಸ್ಲಿಂ, ಹಾಗೆ ಇನ್ನುಳಿದಂತೆ 100ರಿಂದ 150 ಜನ ಭಾಗಿ ಅಂತ. ಬಟ್ ನೀವು ಯಾವುದೇ ಸಮುದಾಯದವ್ರನ್ನ ಮಾತನಾಡಿಸಿದ್ರು ಕೂಡ, ಬೆಳಗ್ಗೆಯಿಂದ ನೀವು ಮಾತನಾಡಿಸ್ತಿದ್ದೀರಿ ಕೂಡ, ಯಾವುದೇ ಸಮುದಾಯದವ್ರನ್ನ ಮಾತನಾಡಿಸಿದ್ರು ನಮ್ಮ ಹುಡುಗರು ತಪ್ಪಿಲ್ಲ, ತಪ್ಪು ಮಾಡಿದವ್ರು ಯಾರು ಹಂಗಾದ್ರೆ? ಸ್ಮಿತಾ ರಂಗನಾಥ್, ಸುಮಾರು 6 ಗಂಟೆಗೆ ಶುರುವಾದಂಥ ಈ ಗಲಭೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ರಂಜಿತ್ ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಲಾಗುತ್ತೆ. ಎಲ್ಲ ನಾಶ ಆಗಿದೆ, ಸೇರಿದಂತೆ ಇಲ್ಲೆಲ್ಲ ನೋಡ್ಬೋದು ನೀವು, ಸಂಪೂರ್ಣ ನಾಶ ಆಗಿದೆ. ಯಾರು ಮಾಡಿದ್ದು ಅಂತ ಹೇಳಿ ಬಂದಾಗ ಪೊಲೀಸರು ಕೆಲ CCTV DVRಗಳು ಮತ್ತೊಂದು ಮಗದೊಂದು ಇದೆಲ್ಲವನ್ನ ಗಮನಿಸಿ ಕೆಲವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ.